ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಎಪಿಸೋಡ್ ಗೈಸ್. ಏನಿಲ್ಲ, ಇವತ್ತು ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಇನ್ನು ಯಾರು ಎಲಿಮಿನೇಷನ್ ಆಗಿಲ್ಲ. 11 ಚಾಲು ಆಗಿತ್ತು ಮುಂಜಾನೆ ಬಿಗ್ ಬಾಸ್. ಇನ್ನು ಯಾರೂ ಆಗಿಲ್ಲ. 1 ಮಟನೂ ಬರೀ ಫಂಕ್ಷನ್ ಆಗೈತಿ. 1 ಊಟಕ್ಕೆ ಬಿಟ್ಟಾರ. ಊಟಕ್ಕೆ ಬಿಟ್ಟಿದ ಮ್ಯಾಗೂ ಇನ್ನು ಯಾರ್ದು ಏನೂ ಬಂದಿಲ್ಲ. ಎಲ್ಲ ಫೇಕ್, ಎಲ್ಲ ಬಿಡಾತಿದ್ದೆ. ಈಗ ವೋಟಿಂಗ್ ಪ್ರಕಾರ ಬಂದ್ರೆ ಹನುಮಂತನಾಗ ಭಾಳ ಜಾಸ್ತಿ ಬಿದ್ದಾವ ಅಂತ ಅನ್ಸಾತಿದ್ದು. ನಮ್ಮ ಉತ್ತರ ಕನ್ನಡಕ್ಕೆ ಬಂದಿದ್ದು ಮಿಷನ್ ಊಟ ಹಾಕ್ಬಿಟ್ರೆ 5 ಕೋಟಿ ಹೋಸದ ಬರೀ ಗೆದ್ದವ್ರ 2 ಕೋಟಿ ಆಗಿತ್ತು. ಅದನ್ನು ಮುರಿದು ಬಿಟ್ರೆ ಹೆಸರ ನಮ್ಮ ಉತ್ತರ ಕನ್ನಡಕ್ಕೆ ಮಂದಿ. ಹನುಮಂತನ ವೋಟಿಂಗ್ ಲೈನ ಮುರಿದ್ಬಿಟ್ಟಾನ ಹೆಸರ. ಅದ ಒಂದು ನಮಗೆ ಖುಷಿ. ಏನಿಲ್ಲ, ಹೆಸರ ಒಟ್ಟು ಹನುಮಂತನ ಕಪ್ ತರ್ತಾನಂತಂದು ನಮಗೆ ಭರವಸೆ ಐತಿ. ಆಟ ನೋಡ್ಯಾನ, ಎಂಟರ್ಟೈನ್ಮೆಂಟು ಕೊಟ್ಟಾನ. ಫುಲ್ ಬಿಗ್ ಬಾಸ್ ಜಾಲಿ ಮಾಡಿಬಿಟ್ಟಾನ. ಈ ಸಲ ಹನುಮಂತನ ಕಪ್ ತರ್ತಾನ ಅನ್ನೋದು ನನಗೆ ಗೊತ್ತೈತಿ. ಹೆಚ್ಚು ಓಟ್ ಬಿಡದವನಂದ್ರೆ ಇದು ಹನುಮಂತನ ನನ್ನ ಪಕ್ಕ ಗೊತ್ತೈತಿ. ಇಡೀ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಸೇರಿ ಓಟ್ ಮಾಡ್ರೆ ಮತ್ತು ಅಷ್ಟು ಆಗಬೇಕದು. ಬೆಳಗಾವಿ, ಬಿಜಾಪುರ, ಬಾಗಲಕೋಟ್ ಎಲ್ಲ ಸೇರಿ ಅವನ ಮಿಷನ್ ನೀರು వేసిಬಿಟ್ರೆ ಈ ಸಲ ಜಿಯೋ ಸಿನಿಮಾನ. ಅದು ಮಾತ್ರ ನನಗೆ ಗೊತ್ತೈತಿ. ಈ ಸಲ ಅತಿ ಹೆಚ್ಚು ಓಟ್ ಬಿಡೋದು ವ್ಯಕ್ತಿ ಅಂದ್ರೆ ನಮ್ಮ ಹನುಮಂತನ. ಅವನ ಗೆದ್ದು ಬರ್ತಾನೆ ನೋಡಿರ್ಬೇಕಾದ್ರೆ. ಚಾಲೆಂಜ್ ಪಕ್ಕ ರನ್ನರ್ ಅಪ್ ತ್ರಿವಿಕ್ರಮ್ ಅಂತಂದು ನನ್ನ ಅನಿಸಿಕೆ. ಏನೇನಕ್ಕೈತೆ ಏನೇನಿಲ್ಲ ಅಂತ ಹಂಗೆ ಅಪ್ಡೇಟ್ ಕೊಡ್ಕೋತಾ ಇರ್ತೀನಿ ಅಂತಂದು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.